ಭಾಷಾನಗರದ 15ನೇ ಕ್ಲಾಸಿಂದ ನಾವು ಘೋಷಣೆ ಕೂತ್ಕೊಂಡು ಬಂದಿದ್ದೇವೆ. ಇವಾಗ ಬಹಳ ಮುಖ್ಯವಾಗಿ ಇಲ್ಲಿಯ ವೈದ್ಯಕೀಯ ಅಧೀಕ್ಷಕರ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ. ಅದರಲ್ಲಿ ರಾಜ್ಯದ ಬೇಡಿಕೆಗಳು ಇದ್ದವು, ಇಲ್ಲಿ ಲೋಕಲ್ ಆಸ್ಪತ್ರೆಯಲ್ಲಿ ಬೇಕಾದಂತಹ ಬೇಡಿಕೆಗಳು ಸಹ ಇದ್ದವು. ಆಮೇಲೆ ಇವತ್ತು ಕೆಲವು ಮುಖಂಡರುಗಳು ಇಲ್ಲಿ ಮಾತಾಡ್ತಾರೆ. ಮಾತಾಡಿ ಆದ್ಮೇಲೆ ನಾವು ಅಧೀಕ್ಷಕರಿಗೆ ಅವ್ರಿಗೊಂದು ಮನವಿ ಕೊಡ್ತೇವೆ. ಅವ್ರ ಮೂಲಕ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನ ನಾವು ಕಳಿಸ್ತೇವೆ. ಯಾಕಂದ್ರೆ ರಾಜ್ಯದ 11 ಜಿಲ್ಲೆಗಳಲ್ಲಿ ಇವತ್ತು ಸಿಪಿಪಿ ಮಾಡೆಲ್ ಅಲ್ಲಿ ಸರ್ಕಾರ ಮಾಡಕ್ ಹೋಗ್ತಾ ಇದೆ. ಅದನ್ನ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಖಂಡಿಸಿ ದೊಡ್ಡ ಹೋರಾಟ ನಡೆದಿದೆ. ನಮ್ಮ ಮುಂದೆ ಬಿಜಾಪುರದ ಹೋರಾಟ ಸಹ ನಮ್ಮ ಕಣ್ಣು ಮುಂದಿದೆ. ಮುಖ್ಯಮಂತ್ರಿಗಳು ಬಂದು ನಿಮ್ಮ ಜಿಲ್ಲೆಯ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡಲ್ಲ ಅಂತ ಹೇಳಿ ಮಾತು ಮೆಡಿಕಲ್ ಕಾಲೇಜನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಲ್ಲಿ ಜನ 106 ದಿನ ಹೋರಾಟ ಕುತ್ಕೊಂಡಿದ್ದಾರೆ. 6 ಜನ 15 ಜನ ಜೈಲ್ಗೆ ಹೋಗಿದ್ದಾರೆ. 21 ಜನರ ಮೇಲೆ ಕೇಸ್ ಆಗಿದೆ. ಇವತ್ತು ಸರ್ಕಾರ ಮಾತು ಕೇಳಿದೆ. ಹಾಗಾಗಿ ನಾವು ದಾವಣಗೆರೆಯಲ್ಲಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೇರಿ ಆಸ್ಪತ್ರೆಯನ್ನ ಖಾಸಗೀಕರಣವನ್ನು ವಿರೋಧಿಸಿ 2022ರಿಂದ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಇವತ್ತು ರಾಜ್ಯದ ಅತ್ಯಂತ 11 ಜಿಲ್ಲೆಗಳಲ್ಲಿ ಏನು ಈ ಸರ್ಕಾರ ಖಾಸಗಿ ಅವರಿಗೆ ಕೊಡಕ್ ಹೋಗ್ತಿದ್ದೇನೋ ಅದನ್ನ ವಿರೋಧಿಸ್ತಾ ಇದ್ದೀವಿ. ಈ ಸರ್ಕಾರ ನಾವು ಜನಪರ ಸರ್ಕಾರ, ಬಡವರ ಸರ್ಕಾರ ಅಂತ ಕರೀತಾ ಇದ್ವಿ. ಆದ್ರೆ ಕೇಂದ್ರದ ನೀತಿ ಆಯೋಗ, ಆ ನೀತಿ ಆಯೋಗ ಅದು ದುರ್ನೀತಿ ಆಯೋಗ, ಅದು ಕೇಂದ್ರದ ಭ್ರಷ್ಟ ಬಿಜೆಪಿ ಸರ್ಕಾರ ಮಾಡತಕ್ಕಂತ ಅನುಷ್ಠಾನ ಆದೇಶವನ್ನ ಈ ರಾಜ್ಯ ಸರ್ಕಾರ ನಮ್ಗೆ ಮಾನ ಮರ್ಯಾದೆ ಇದೆನಾ ಅಂತ ನೋಡಿ ಯೋಚನೆ ಮಾಡದೆ ಆದೇಶ ಮಾಡ್ತಾ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಧೋರಣೆಯನ್ನ ನಾವು ಖಂಡಿಸಿ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಇದು ಒಂದು ಎಚ್ಚರಿಕೆಯ ಹೋರಾಟ ಮಾತ್ರ. ನಿಮಗೆ ಬಿಜಾಪುರ ತರನೇ ಜೈಲ್ ಬರೋ ಹಾಕ್ಬೇಕು ಅಂತ ಹೇಳಿ ಅದು ದಾವಣಗೆರೆಯಲ್ಲಿ ನಡೆಯುತ್ತೆ, ದುರ್ಗದಲ್ಲಿ ನಡೆಯುತ್ತೆ, ನಾಳೆ ತುಮಕೂರಲ್ಲಿ ನಡೆಯುತ್ತೆ, ಕೋಲಾರದಲ್ಲಿ ನಡೆಯುತ್ತೆ, ಉಡುಪಿಯಲ್ಲಿ ನಡೆಯುತ್ತೆ, ರಾಜ್ಯಾದ್ಯಂತ ನಡೆಯುತ್ತೆ. ಹಾಗಾಗಿ ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇರೋದೇನೆಂದ್ರೆ ಆರೋಗ್ಯ ಶಿಕ್ಷಣ ಬಡವರ ಹಕ್ಕಾಗಬೇಕು, ಅದು ಬಡವರ ಕೈಯಲ್ಲಿರಬೇಕು ಅಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಅನಾರೋಗ್ಯಕ್ಕಾಗಿ ಇಡೀ ರಾಜ್ಯದಲ್ಲಿ ಜನ ತಮ್ಮ ದುಡಿಮೆಯ ಖರ್ಚಿನ ಮುಕ್ಕಾಲು ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ. ಹಾಗಾಗಿ ಜನರ ಆರೋಗ್ಯವನ್ನ ಕಾಪಾಡಬೇಕಾದಂತ ಸರ್ಕಾರ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದೆ. ಆ ಸರ್ಕಾರದ ಧೋರಣೆಯನ್ನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಧೋರಣೆಗಳನ್ನ ನಾವು ಈ ಮೂಲಕ ಖಂಡಿಸಿದ್ದೇವೆ. ಹಾಗಾಗಿ ಬಂಧುಗಳೇ, ಇವತ್ತು ಈ ವೇದಿಕೆಯನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷರಾದಂತಹ ತೇಜಸ್ವಿ ಪಟೇಲ್ ಸರ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮತ್ತು ರೈತ ಸಂಘಟನೆ, ರೈತ ಪರ ಜನಪರ ಕಾಳಜಿ ಉಳ್ತಕ್ಕಂತ ತೇಜಸ್ವಿ ಪಟೇಲ್ ಸರ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಇವತ್ತು ಈ ಒಂದು ಕಾರ್ಯಕ್ರಮ ಕುರಿತು ಮಾತಾಡ್ತಾರೆ. ಆದ್ರೆ ಇವತ್ತು ನಮ್ಮದೊಂದು ಜಾಥಾ ಬಿಜಾಪುರದಿಂದ 2ನೇ ತಾರೀಕಿಗೆ ಶುರು ಮಾಡಿ 17ನೇ ತಾರೀಕಿಗೆ ನಾವು ಬೆಂಗಳೂರಲ್ಲಿ ಗಾಂಧಿ ಭವನದಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಆರೋಗ್ಯ ಮಂತ್ರಿಗಳನ್ನು ಸಹ ಈಗಾಗಲೇ ನಾವು ಕರೀತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಯಾವುದೇ ಆಸ್ಪತ್ರೆಯಲ್ಲೂ ಸಹ ನೀವು ಖಾಸಗಿಯನ್ನು ಕೊಡಬಾರ್ದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇವತ್ತು ಸರ್ಕಾರ ರಾಯಚೂರಿನ ಒಬೆಕ್ ಆಸ್ಪತ್ರೆಯನ್ನ ಖಾಸಗಿಯವರಿಗೆ ಕೊಟ್ಟು ಹಾಳು ಮಾಡಿದೆ. ಉಡುಪಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ದಾವಣಗೆರೆಗೆ ಏನಿದೆಯಲ್ಲ ಇಂಥ ಆಸ್ಪತ್ರೆ ಕೊಟ್ಟು ಹಾಳು ಮಾಡಿ ಹಾಗಾಗಿ ರಾಜ್ಯದಲ್ಲಿ, ಈ ದೇಶದಲ್ಲಿ ಖಾಸಗೀಕರಣ ಮಾಡಿ ಯಾವ ಆಸ್ಪತ್ರೆಗಳು ಚೆನ್ನಾಗಿಲ್ಲ. ಸರ್ಕಾರ ತನ್ನ ಕೈಲಿಟ್ಕೋಬೇಕು. ಸರ್ಕಾರ ನಮ್ಮ ಟ್ಯಾಕ್ಸ್ ನಡೆಯುತ್ತೆ, ಬಡವರ ಟ್ಯಾಕ್ಸ್, ಜನರ ಟ್ಯಾಕ್ಸ್ ತೆರಿಗೆ ಹಣದಿಂದ ನಡೆಯುತ್ತೆ. ಹಾಗಾಗಿ ಇದನ್ನು ಸರ್ಕಾರ ನಡೆಸಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತಿದ್ದೇವೆ. ಅದರ ಕುರಿತು ಇವತ್ತು ಈ ಹೋರಾಟಕ್ಕೆ ಬೆಂಬಲಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಉಪಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ಪಟೇಲ್ ಸರ್ ಮಾತಾಡಬೇಕಂತ ಮನವಿ ಮಾಡ್ತಾ ಇದ್ದೀವಿ.